ಈ ನಿರ್ಣಯದಿಂದ ಈಗಾಗಲೇ ಅವರು ತೆಗೆದುಕೊಂಡಿದ್ದಾರೆ 2005 ಮೊಹಿತೆ ಅವರಿದ್ದಂಥವರು ವಿಜಯ್ ಮೋರೆ ಅವರು ತೊಗೊಂಡಿದ್ದಾರೆ ಬೆಳಗಾವಿ ಮಹಾರಾಷ್ಟ್ರ ಸಂಘ ಅಂತೇಳಿ ಭಾಗ್ ಅಂತೇಳಿ. ಇದರಿಂದ ನಾಳೆ ಸುಪ್ರೀಂ ಕೋರ್ಟ್ನೊಳಗೆ ಇದು ಸಹಿತ ಕೌಂಟ್ ಆಗುವಂಥದ್ದು ಅನ್ನುವಂಥ ಮಾತುಗಳು ಇವೆಲ್ಲ ಇದು ಆಗಬಾರ್ದಾಗಿತ್ತು, ಆಗಿದೆ, ಅದು ಕ್ಯಾನ್ಸಲ್ ಆಗಿ ಇದು ಅನ್ನೋದು ಒಂದು ಎಲ್ಲ ಈ ಕನ್ನಡ ಭಾಷೆ ಪರವಾಗಿ ಬೆಳಗಾವಿ ನಮ್ಮಲ್ಲಿ ಉಳಿಬೇಕು ಅನ್ನುವಂಥ ಹೋರಾಟಗಾರ ಪರವಾಗಿ ಇದೊಂದು ದೊಡ್ಡ ಧ್ವನಿ ಹೇಳ್ತಾ ಇದ್ದ. ಅಲ್ಲಲ್ಲಿ ಚರ್ಚೆಗಳು ಜೋರು ಹಿಡ್ತಾ ಇದ್ದಾವೆ. ಆ ದಿಶೆಯಲ್ಲಿ ಕನ್ನಡ ಹೋರಾಟಗಾರರು ಸತೀಶ್ ಅವ್ರಿಗೂ ಭೇಟಿಯಾಗಿ, DC ಅವ್ರಿಗೆ ಭೇಟಿಯಾಗಿ, ಇನ್ನುಳಿದ ಇಲ್ಲಿಯ ಶಾಸಕರಿಗೆ ಭೇಟಿಯಾಗಿ ನಮಗೆ ಇದನ್ನು ಪಾಸ್ ಮಾಡಿಸ್ಬೇಕ್ರಪ್ಪ ನೀವು. 58 ಮಂದಿ ಒಳಗೆ ಕೇವಲ 20 ಮಂದಿ 2 ಮಂದಿ ಅಷ್ಟು MES ಇದ್ದಾರೆ, 2 ಮಾತ್ರ. ಅಂದಾಗ ಇದು ಯಾಕೆ ಪಾಸ್ ಆಗಿ ಪ್ರಾಬ್ಲಮ್ ಏನದ, ಯಾರು ವಿರೋಧ ಮಾಡ್ತಾರೆ, ಯಾವ ಸದಸ್ಯರು ವಿರೋಧ ಮಾಡ್ತಾರೆ ಇದನ್ನು ಅನ್ನೋದು ಬಹಿರಂಗಪಡಿಸಿದ್ರೆ ಅವ್ರು ಕೇಳ್ತಾ ಇದ್ದಾರೆ. ಅದು ಕೇಳೋದ್ರಲ್ಲಿ ಅರ್ಥದ ರೀ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಾಗನೂರು ರುದ್ರಾಕ್ಷ ಮಠದ ಅಲ್ಲಂ ಪ್ರಭು ಸ್ವಾಮೀಜಿಯವರಂತೂ ಪೂರ್ಣ ಪ್ರಮಾಣದಲ್ಲಿ ಇದು ಆಗಲೇಬೇಕಪ್ಪ ಅಂತ ನಾವು ಹೋರಾಟ ಮಾಡೀವಿ. ಇದನ್ನು ಕರ್ನಾಟಕದಲ್ಲಿ ಉಳಿಸುವಾಗೆ ನಮ್ಮ ಹಿಂದಿನ ಸ್ವಾಮೀಜಿಯವರು ಇವತ್ತು ನಾವು ಎಲ್ಲರೂ ಇದು ನಿರಂತರವಾಗಿ ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕಂತ ನಾವು ಬಯಸ್ತಾ ಬಂದಿದ್ದೀವಿ, ಹೋರಾಟ ಮಾಡಿದ್ದೀವಿ. ನಮ್ಮ ಹಿಂದಿನ ಸ್ವಾಮಿಗಳಂತೂ ಇನ್ನೂ ಜೋರ್ದಾರಂತ ಹೋರಾಟ ಮಾಡಿದರು, ಲಿಂಗೈಕ್ಯ ಶಿವಬಸವ ಸ್ವಾಮೀಜಿಯವರು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮುಖ್ಯವಾಗಿ ಗಡಿಯಲ್ಲಿ ನಾಡು ನುಡಿ ಹಿತಾಸಕ್ತಿಗೆ ಧಕ್ಕೆ ಬಂದಾಗಲೆಲ್ಲ ನಮ್ಮ ಮಠ ಹೋರಾಡುತ್ತಲೇ ಬಂದಿದೆ. ಇಂಥ ಪ್ರಸಂಗ ಬಂದಾಗ ಕೆಲವು ಹಿಂದೆ 50, 55, 60, 60, 70 ಸುಮಾರದಲ್ಲಿ ಸಾಕಷ್ಟು ದಂಗೆಗಳಾದವು. ನಮ್ಮದು ಈ ಮಹಾರಾಷ್ಟ್ರಕ್ಕೆ ಬೇಕೇ ಬೇಕು, ಜಲಾಜ್ ಪಾಯ್ಜ ಅನ್ನೋಂಥ ಮಂದಿ ಸಾಕಷ್ಟು ಆಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಜೀವದ ಹಂಗೆ ಹರಿದು ನಮ್ಮ ಹಿಂದಿನ ಸ್ವಾಮೀಜಿಗಳು ಹೋರಾಟ ಮಾಡಿದರು. ಅನೇಕ ಆಪತ್ತುಗಳಾದವು. ಆದರೆ ನಾವೆಲ್ಲ ಹೋರಾಟ ಮಾಡಿ ಇವತ್ತು ಇದನ್ನು ಬೆಳಗಾವಿ ನಮ್ಮಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಯಶಸ್ವಿಯಾಗಿದ್ದೀವಿ. ಈವನ್ ಜನನಾಯಕರು ಸಹಿತ ಎಲ್ಲನೂ ಮಹಾರಾಷ್ಟ್ರ ಏಕೀಕರಣದಿಂದ ಜನರು ಸಹಿತ ದೂರ ಸೇರ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಎದ್ದು ನಿಲ್ಲಬೇಕು ಶಾಸಕರದು ಅಥವಾ ಈ ಪಾಲಿಕೆ ಸದಸ್ಯರು. ಹೌದು, ಇದು ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಉಳಿಬೇಕು, ಕನ್ನಡ ಮೇನಪ್ಪ ಇಲ್ಲ ಅಂತೇಳಿ. ಅದರ ಅರ್ಥ ಮರಾಠಿಗಳನ್ನು ದೂರ ಸರಿಸಬೇಕು, ಮರಾಠಿಗಳಲ್ಲಿ ಇರಬಾರ್ದು ಅಂತೂ ಏನೂ ಇಲ್ಲ. ನಾವು ಯಾರೂ ಮರಾಠಿಗಳು ಇರಬಾರ್ದು ಅನ್ನೋದು ನಾವು ಹೇಳ್ತಾರೋ ಇಲ್ಲ, ಅವ್ರು ನಮ್ಮವ್ರನ್ನ ಎಲ್ಲರೂ ನಮ್ಮ ಭಾಷೆ ನಾವು ಅನ್ನುವಂಥದ್ದು ಈ ಮಾತನ್ನು